ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಇಂದು ನಂಜನಗೂಡು ತಾಲೂಕಿನ ಹುಲಹಳ್ಳಿ ಹೋಬಳಿಯ ವರದರಾಜ ಸ್ವಾಮಿ ದೇವಸ್ಥಾನದ 4ನೇ ಬೀದಿಯಲ್ಲಿ ವಾಸವಾಗಿರುವಂತಹ ಪೂಜಾ ಎನ್ನುವ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರು ಆಗಿ ತನ್ನ 2 ಕಾಲು ಕಳೆದುಕೊಂಡ ಸಹೋದರಿಗೆ ಸಂಘಟದ ವತಿಯಿಂದ ರೇಷನ್ ಕಿಟ್ ವಿತರಿಸುವ ಮುಖಾಂತರ ಸಹಾಯಹಸ್ತ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂಥ ಅಬ್ದುಲ್ ಮಾಲಿಕ್ ಮಾತನಾಡಿ, ಪೂಜಾ ಅನ್ನುವ ಸಹೋದರಿಯು ತನ್ನ 2 ಕಾಲುಗಳನ್ನು ಕಳೆದುಕೊಂಡು ತನ್ನ ಪತಿಯು ಕೂಡ ಬಸ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವಂತಹ ಪರಿಣಾಮ ಮನೆಯಲ್ಲಿಯೂ ಇಲ್ಲದೆ ಜೀವನ ನಡೆಸುವುದಕ್ಕೆ ಆಗದೆ ತನ್ನ ಪಟ್ಟ ಮಕ್ಕಳೊಂದಿಗೆ ಕಷ್ಟಪಡ್ತಿದ್ದಾರೆ. ಇವರಿಗೆ ಜನಪ್ರತಿನಿಧಿಗಳು ಸಹಾಯಹಸ್ತ ಚಾಚಬೇಕು ಅಂತ ಮನವಿಯನ್ನ ಮಾಡಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಮಾತನಾಡಿ, ಎಲ್ಲರಿಗೂ ಕೂಡ ಈ ಒಂದು ಸಹೋದರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ತಾಲೂಕು ಸಂಚಾಲಕರಾದಂತಹ ಮುಕ್ತಿ ಕಾಲೋನಿಯ ಶಿವಕುಮಾರ್ ಮಾತನಾಡಿ ಧನ ಸಹಾಯ ಮಾಡಿದ್ರು. ಸಮಾಜ ಸೇವಕರಾದಂತಹ ಮಂಟೆಲಿಂಗಾಚಾರಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕರ್, ಸಂಚಾಲಕರಾದಂತಹ ಮಿಮಿಕ್ರಿ ರಾಜು, ಅಬ್ದುಲ್ ಅಯೂಬ್ ಖಾನ್ ಹಾಜರಿದ್ದರು. ಸ್ಕ್ಯಾನಿಂಗ್ ಬರ್ಲತ್ತದ್ರಿ, ಅಕೌಂಟ್ ನಂಬರ್ ಬರ್ತದೆ ಇಲ್ಲ ಮಾಡಿಸಿದ್ರಾ ಪಾಸ್ಬುಕ್ ಕೊಡಿ, ನಂಬರ್ ಕೊಡಿ, ಈ ಹುಡುಗಿದ ಒಂದು ಫೋಟೋ ಕೊಡಿ. ಹುಡುಗಿದ್ ಬೇಕಲ್ಲ, ಫೋಟೋ ಬೇಡವಾ? ಏನು ಬೇಡ, ಪಾಸ್ಬುಕ್ ಒಂದು ಏನಕ್ಕೆ ಅಂದ್ರೆ ಅದು ಹಾಕ್ಬಿಟ್ಟು ಮುಂದಕ್ಕೆ ಹೆಲ್ಪ್ ಮಾಡೋದು ಮಾಡಿ. ಈ ಕಡೆ ಬನ್ನಿ, ಇರು 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 ಬನ್ನಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ. ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಬೋದು ನೀವು. ಯಾಕಂದರೆ ನೋಡ್ತಾ ಇದ್ದೀವಿ, ಕರುಳು ಚುಟ್ಟನ್ನುತ್ತೆ. ಯಾಕಂದರೆ ನಾನು ಒಬ್ಬ ತಂದೆ, ಹೇಳೋಕ್ಕಾಯ್ತಿಲ್ಲ ನನ್ನ ಕೈಲಿ. ಆದ್ರೂ ತುಂಬ ಕಷ್ಟ ಇದೆ ಇವ್ರ ಮನೇಲಿ. ನಾವು ಪ್ರಚಾರಕ್ಕಾಗಲಿ ವಿಚಾರಕ್ಕಾಗಲಿ ಮಾಡ್ತಿಲ್ಲ. ದಯವಿಟ್ಟು ನೋಡೋರಿಗೆ ನನ್ನ ಮನದಾಳದಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಕೈಲಾದಂಥದ್ದು 10 ರೂಪಾಯಿ ಆದ್ರೂ ಈ ಕಂದಮ್ಮನಿಗೆ ಹೆಲ್ಪ್ ಮಾಡಿ. ನಾಳೆ ದಿನ ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ. ನಮಸ್ಕಾರ ಮಂಟಲಿಂಗಾಚಾರ್ಯ ಅವರೇ. ಇವತ್ತು ನೋಡಿ, ಹುಲ್ಲಳ್ಳಿ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಬಂದು ನಾವು ಈ ಪೂಜಾ ಅಂತಕ್ಕಂಥ ಪಾಪ ಭಾಳ ನಿಜವಾಗ್ಲೂ ಕೂಡ ಒಂದು ಬೇಸರದ ಒಂದು ಸಂಗತಿಯಲ್ಲಿ ಇವತ್ತು ಅವ್ರ ಮನೆಗೆ ಬಂದು ನಮ್ಮ ಕರ್ನಾಟಕ ಕಾವಲು ಪಡೆ ಎಲ್ಲ ಟೀಮ್ನವರೆಲ್ಲ ಬಂದಿದ್ದಾರೆ. ಹಾಗಾಗಿ ಈ ಒಂದು ಅಳಿಲು ಸೇವೆಯ ಕುರಿತು ತಾವೇನು ಹೇಳ್ತೀರಿ ಮಂಟಲಿಂಗಾಚಾರ್ಯ ಅವರೇ? ಮೊಟ್ಟ ಮೊದಲನೇದಾಗಿ ನಮ್ಮ ಎಂ ಅರ್ಜಿ ಸುದ್ದಿವಾಹಿನಿಯವರ್ಗ